ಫ್ರೆಂಡ್ಸ್, ಇವತ್ತಿನ ಡೈಲಿ ರೂಟೀನ್ ಸ್ಟಾರ್ಟ್ ಮಾಡಿದ್ದೀನಿ. ಏನು ಫೇಸಿಗೆಲ್ಲ ಅಪ್ಲೈ ಮಾಡಿದ್ದೀರಾ ಅಂತೀರಾ? ಇದು ಒಂದು ಫೇಸ್ ಪ್ಯಾಕ್ ರೆಡಿ ಮಾಡಿದ್ದೀನಿ. ಸೊ ಅದ್ರ ಬಗ್ಗೆ ಹೇಳ್ತೀನಿ ಬನ್ನಿ. ಪ್ಯಾಕಲ್ಲಿದೆ. ಸೊ ಇದಕ್ಕೆ ಸ್ವಲ್ಪ ರೈಸ್ ಫ್ಲೋರ್ ಮತ್ತು ಸ್ವಲ್ಪ ಗ್ರಾಮ್ ಫ್ಲೋರ್, ಹಾಗೆ ಸ್ವಲ್ಪ ಫೇಸ್ಗೆ ಬಳಸೋಂಥ ಟರ್ಮರಿಕ್ ಪೌಡರ್ ಹಾಕಿ ಮಿಕ್ಸ್ ಮಾಡಿರೋವಂಥದ್ದು. ಬೇಕಾದ್ರೆ ನೀವು ಸ್ಮ್ಯಾಶ್ ಮಾಡಿರೋಂಥ ರೈಸ್ನ ಸಹ ಮಿಕ್ಸ್ ಮಾಡಾಕ್ಬೋದು. ತುಂಬ ಹೆಲ್ತಿ ಮತ್ತು ಇದನ್ನ ಕ್ಲೀನ್ಸರಾಗಿ ಸಹ ಬಳಸ್ಬೋದು. ಒಂದ್ಸಲ ಟ್ರೈ ಮಾಡಿ. ಅಪ್ಲೈ ಮಾಡಿ 5 to 10 ಮಿನಿಟ್ಸ್ ಆಯಿತು. ಬನ್ನಿ ವಾಶ್ ಮಾಡ್ಕೊಂಬರೋಣ. ಎಷ್ಟು ಗ್ಲೋ ಬಂದಿದೆ ಪೇಸ್ಟ್ ರೆಮಿಡಿ ಎಲ್ಲ ಹಾಕಿದ್ಮೇಲೆ ನನ್ನ ಫೇಸ್ ತುಂಬ ವೈಟಾಗಿ ಫೇರಾಗಿ ತುಂಬ ಚೆನ್ನಾಗಿ ಕಾಣಿಸ್ತಿದೆ. ಸೊ ಅದಾದಮೇಲೆ ನಾನು ಸ್ವಲ್ಪ ಹೆಡ್ ಬಾತ್ ಮಾಡಿ ಬಂದೆ. ಸೊ ಇವಾಗ ಮಳೆ ಕಲ್ ಸಾಂಬಾರು ಮಾಡಬೇಕು. ಸೊ ಬನ್ನಿ ಮಾಡೋಣ. ಲಂಚಿಗೆ ಟೈಮ್ ಆಯಿತು. ಸೊ ಬನ್ನಿ ಮಾಡೋಣ. ಫ್ರೆಂಡ್ಸ್, ನಾನು ಮೊಳಕೆ ಕಟ್ಟಿ ಸಾಂಬಾರು ಮಾಡೋಕ್ಕೆ ನೆನ್ನೆ ಹುಳಿಕಾಳನ್ನ ನೆನೆಸಿ ಮೊಳಕೆ ಕಟ್ಟಿಟ್ಟಿದ್ದೆ. ಸೊ ಚೆನ್ನಾಗಿ ಬಂದಿದೆ. ಸೊ ನೆಕ್ಸ್ಟ್ ನೋಡಿ, ಇವಾಗ ಬೀನ್ಸ್ನ ನಾನಿಲ್ಲಿ ಕಟ್ ಮಾಡಿ ನೀಟಾಗಿ ಹಾಕಿಟ್ಟಿದ್ದೀನಿ. ನೆಕ್ಸ್ಟ್ ಬಂದು ಟೊಮೊಟೊ ಹೆಚ್ಚಿಟ್ಕೊಂಡಿದ್ದೀನಿ ರುಬ್ಬಕ್ಕೆ, ಶುಂಠಿ, ಸಾಂಬಾರು ಸೊಪ್ಪು, ಹೀಗೆ ಒಂದು ಪೇಸ್ಟ್ ಮಾಡ್ಕೊಳ್ಳೋದು. ಅದಕ್ಕೆ ಹೇಗೆ ಮಾಡೋದು ಬನ್ನಿ. ಒಂದು ಈರುಳ್ಳಿನ ದಪ್ಪಕ್ಕೆ ಹೆಚ್ಚಿಟ್ಟಿದ್ದೀನಿ, ಮತ್ತು ಸ್ವಲ್ಪ ಬೆಳ್ಳುಳ್ಳಿ, ಸಾಂಬಾರು ಸೊಪ್ಪು, ಶುಂಠಿ, ಅರಿಶಿನ, ಚಕ್ಕೆ, ಲವಂಗ. ಈಗ ಬನ್ನಿ ಹೇಗೆ ಮಾಡೋದು ತೋರಿಸ್ತೀನಿ ನೋಡಿ. ಇವಾಗ ಒಂದು ಮಿಕ್ಸಿ ಗ್ರೈಂಡರ್ಗೆ ಈರುಳ್ಳಿ ಹೆಚ್ಚಿಟ್ಟಿದ್ವಲ್ಲ ಅದನ್ನ ಹಾಕೊಳ್ತಿದ್ದೀನಿ. ಅದಾದ ನಂತರ ಬೆಳ್ಳುಳ್ಳಿ, ಅದಾದಮೇಲೆ ಶುಂಠಿ, ಸಾಂಬಾರು ಸೊಪ್ಪು, ಅದಾದಮೇಲೆ 1/4 ಸ್ಪೂನಷ್ಟು ಚಕ್ಕೆ ಪೌಡರ್, ಮತ್ತು 1/4 ಸ್ಪೂನಷ್ಟು ಲವಂಗದ ಪೌಡರ್, ಒಂದು ಚುಟ್ಕಿ ಆಗೋಷ್ಟು ಅರಿಶಿನದ ಪುಡಿ. ಇವಾಗ ಇದನ್ನೆಲ್ಲ ಸ್ವಲ್ಪ ನೀರು ಹಾಕ್ಬಿಟ್ಟು ರುಬ್ಕೊಬರೋಣ ಬನ್ನಿ. ಖಾರದ ಪೇಸ್ಟ್ ರೆಡಿ ಆಗಿದೆ. ಸೊ ಬನ್ನಿ ಈಗ ಹೇಗೆ ಮಾಡೋದು ನೋಡೋಣ. ಸ್ವಲ್ಪ ಕಡಲೆ, 2 ಸ್ಪೂನಷ್ಟು ಧನಿಯಾ ಪೌಡರ್, 1 ಸ್ಪೂನ್ ಖಾರದ ಪುಡಿ, 2 ಟೊಮೊಟೊನ ಹೆಚ್ಚಿಟ್ಕೊಂಡಿದ್ದೀನಿ, ಸ್ವಲ್ಪ ಕಾಯಿ ತುರ್ಕೊಂಡು ಇಟ್ಕೊಂಡಿದ್ದೀನಿ. ಬನ್ನಿ ಫಸ್ಟ್ ಪೇಸ್ಟ್ ಮಾಡಿ ಸ್ವಲ್ಪ ಕಾಯಿ ಕಡಲೆನ ಹಾಕಿ ಪೇಸ್ಟ್ ಮಾಡ್ಕೊಳ್ಳೋಣ. ಅದಾದಮೇಲೆ ಮಿಕ್ಕಿರೋ ಇಂಗ್ರೀಡಿಯೆಂಟ್ಸ್ ಹಾಕೊಂಡು ಪೇಸ್ಟ್ ಮಾಡ್ಕೊಳ್ಳೋಣ. ಸೊ ಫ್ರೆಂಡ್ಸ್, ಈಗ ಅದೆಲ್ಲ ಆದಮೇಲೆ ಸ್ವಲ್ಪ ಟೊಮೊಟೊ ಹೆಚ್ಚಿಟ್ಕೊಂಡಿದ್ವಲ್ಲ ಅದನ್ನು ಇದ್ರೊಳಗಡೆನೆ ಹಾಕೊಳ್ಳಿ. ಅದಾದಮೇಲೆ 2 ಸ್ಪೂನಷ್ಟು ಧನಿಯಾನ ಸ್ವಲ್ಪ ಹಾಕಿ, ಅದಾದಮೇಲೆ ಖಾರದ ಪುಡಿ 1 ಟೇಬಲ್ ಸ್ಪೂನಷ್ಟು ಹಾಕಿ. ಸೊ ಇವಾಗ ಇದನ್ನು ಗ್ರೈಂಡ್ ಮಾಡ್ಕೊಬರೋಣ. ಟೊಮೊಟೊ ಕಾಯಿ ಚಟ್ನಿಯನ್ನು ಮಾಡ್ಕೊಂಡು ಇನ್ನೊಂದು ಪೇಸ್ಟ್ ನೋಡಿ ರೆಡಿಯಾಗಿದೆ. ಸೊ ಬನ್ನಿ ಹೇಗೆ ಮಾಡೋದು ತೋರಿಸ್ತೀನಿ. ಫ್ರೆಂಡ್ಸ್, ಈಗ ಸಾಂಬಾರು ಮಾಡೋದು ಹೇಗೆ ಅಂತ ತೋರಿಸ್ತೀನಿ ನೋಡಿ. ನಾನಿಲ್ಲಿ ನಿಮಗೆ ಒಂದು 4 to 5 ಸ್ಪೂನ್ ಆಗೋಷ್ಟು ಆಯಿಲ್ನ ಹಾಕ್ತಿದ್ದೀನಿ. ಸೊ ಇವಾಗ ಆಯಿಲ್ ಚೆನ್ನಾಗಿ ಕಾಯ್ದ ಮೇಲೆ ಈರುಳ್ಳಿ ಖಾರ ಹಾಕೊಳ್ಳೋಣ ಬನ್ನಿ. ಸೊ ಎಣ್ಣೆ ಚೆನ್ನಾಗಿ ಕಾಯ್ತಿದೆ, ಕಾಯ್ಲಿ. ಸೊ ಇವಾಗ ಎಣ್ಣೆ ಎಲ್ಲ ಚೆನ್ನಾಗಿ ಕಾಯ್ತಾ ಇದೆ, ಆನ್ ಮಾಡಿದ್ದೀನಿ. ಈಗ ಖಾರ ಹಾಕೋಣ. ಸಿಟ್ಟು ಖಾರ ಎಲ್ಲ ಹಾಕಿದ್ಮೇಲೆ ಕಾಳು ಹಾಕೋಣ ಬನ್ನಿ. ಫ್ರೆಂಡ್ಸ್, ಈಗ ಕಾಳು ಚೆನ್ನಾಗಿ ಕಾಳು ಸ್ಮೆಲ್ ಬರಬೇಕು. ಅದಾದಮೇಲೆ ನೆಕ್ಸ್ಟ್ ಇನ್ನೊಂದು ಖಾರ ರುಬ್ಕೊಂಡಿದ್ದಲ್ಲ ಅದು ಹಾಕೋಣ. ಎಲ್ಲ ಕಾಳೆಲ್ಲ ಚೆನ್ನಾಗಿದೆ. ಇನ್ನೊಂದು ಮಸಾಲೆ ಹಾಕಿದ್ದಲ್ಲ, ಈಗ ಅದು ಹಾಕೊಳ್ಳೋಣ. ಇದರ ಚೆನ್ನಾಗಿ ಆದಾಗ ಇನ್ನೊಂದು ಮಸಾಲೆ ಹಾಕೋದ್ಮೇಲೆ ಈಗ ಬೀನ್ಸ್ ಹಾಕೊಳ್ಳೋಣ. ಇವಾಗ ಅದಕ್ಕೆ ಬೇಕಾದಷ್ಟು ನೀರು ಹಾಕೊಳ್ಳಿ. ನಿಮಗೆ ಮತ್ತೆ ಇನ್ನೊಂದು ಕಪ್ ಆಗೋಷ್ಟು ನೀರು ಹಾಕೋತಿದ್ದೀನಿ. ನಿಮಗೆ ಬೇಕಾದಷ್ಟು ನೀವು ಇನ್ನೊಂದು ಸ್ವಲ್ಪ ಆ್ಯಡ್ ಮಾಡಿ. ಇಲ್ಲಿ ರುಚಿಗೆ ತಕ್ಕಷ್ಟು ಸಾಲ್ಟ್ನ ಹಾಕೊಳ್ತಿದ್ದೀನಿ. ಒಂದು 2 ಮಿನಿಟ್ಸ್ ಮಿಕ್ಸ್ ಮಾಡೋಣ. ಮುಗಿತು, 3 ವಿಷಲ್ ಕುಗ್ಸ್ಕೊಳ್ಳೋಣ ಬನ್ನಿ. ಸ್ವಲ್ಪ ರೈಸ್ ಹಾಗೆ ಮಳೆ ಕಲ್ ಸಾಂಬಾರು ಟೇಸ್ಟ್ ಮಾಡೋಣ ಬನ್ನಿ. ಫ್ರೆಂಡ್ಸ್, ಮತ್ತೆ ಈವ್ನಿಂಗಿನ ಬ್ಲಾಗ್ ಕಂಟಿನ್ಯೂ ಮಾಡಿದೆ. ಸ್ವಲ್ಪ ಹೊತ್ತು ಊಟ ಮಾಡಿ ವಾಕಿಂಗ್ ಮಾಡಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಬಂದೆ. ನನ್ನ ತಂಗಿಗೆ ಗೋಬಿ ತಿನ್ನಬೇಕು ಅನಿಸ್ತಿತ್ತಂತೆ. ಸೊ ಮನೇಲಿ ಕ್ಯಾಬೇಜ್ ಇತ್ತು. ಸೊ ಗೋಬಿ ಮಾಡೋಣ ಬನ್ನಿ ತೋರಿಸಿತ್ತು. ಸೊ ಇದನ್ನ ಫಸ್ಟು ತುರ್ಕೊಬರೋಣ ಬನ್ನಿ. ಇಂಗ್ರೀಡಿಯೆಂಟ್ಸ್ ನೋಡಿ, ಇಲ್ಲಿ ಕ್ಯಾಬೇಜ್ ತೊಗೊಂಡಿದ್ದೀನಿ, ಒಂದು ಈರುಳ್ಳಿ ತೊಗೊಂಡಿದ್ದೀನಿ ತಪ್ಪದು, ಒಂದು 3 ಹಸಿಮೆಣ್ಸಿನಕಾಯಿ, ಮತ್ತು ಒಂದು ಕ್ಯಾರೆಟ್ ಗ್ರೇಟ್ ಮಾಡಾಕೊಳ್ಳೋದಕ್ಕೆ, ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸಾಲ್ಟು, ಖಾರದ ಪುಡಿ, ಧನಿಯಾದ ಪುಡಿ, ಮತ್ತು ಇಲ್ಲಿ ರೆಡ್ ಚಟ್ನಿ, ಟೊಮೊಟೊ ಸಾಸು, ತುರಿಯೋದಕ್ಕೆ ಒಂದು ತೊಗೊಂಡಿದ್ದೀನಿ. ಬನ್ನಿ, ಬೆಳ್ಳುಳ್ಳಿ ಪೇಸ್ಟ್ ಇನ್ಸ್ಟೆಂಟಾಗಿ ತುರ್ಕೊಬರೋಣ ಬನ್ನಿ. ಇವಾಗ ಕ್ಯಾಬೇಜ್ನೆಲ್ಲ ನಾನಿಲ್ಲಿ ತುರ್ತಿಟ್ಕೊಂಡಿದ್ದೀನಿ. ಸೊ ಇವಾಗ ಸ್ವಲ್ಪ ಮೈದಾ ಹಿಟ್ಟು, ಕಾರ್ನ್ಫ್ಲೋರ್ ಇದೆ. ಸೊ ಈಗ ಹೇಗೆ ಮಾಡೋದು ಬನ್ನಿ ತೋರಿಸ್ತೀನಿ. ನನ್ನ ಜೀವನದಲ್ಲಿ ಯಾವತ್ತು ಹತ್ತಿದೆ, ಬಟ್ ಸುಮ್ಮನೆ ಹತ್ತಿರಲ್ಲ. ಬಟ್ ಈ ಈರುಳ್ಳಿ ನಾನು ಹಚ್ಚಿಬಿಡ್ತು. ಕ್ಯಾರೆಟ್ನ ಸ್ವಲ್ಪ ತುರ್ತಿಟ್ಕೊಂಡಿದ್ದೀನಿ. ಅಂದರೆ ಈ ಥರ ಅಂದರೆ ತುರಿಯಕ್ಕೆ ಹೋಗ್ಬಿಡಿ, ಇದು ಸಿಪ್ಪೆ ತೆಗೆದು ಬರುತ್ತಲ್ಲ ಈ ಥರದ್ರಲ್ಲಿ ಗ್ರೇಟೆಡ್ ಮಾಡ್ಕೊಳ್ತಾ ಇದ್ದು ಸಿಪ್ಪೆ ತೆಗ್ದು. ಮತ್ತು ಸಾಂಬಾರು ಸೊಪ್ಪನ್ನ ಹೆಚ್ಚಿಟ್ಕೊಂಡಿದ್ದೀನಿ, 2 ಈರುಳ್ಳಿನ ಹೆಚ್ಚಿಟ್ಕೊಂಡಿದ್ದೀನಿ ದೊಡ್ಡದಾಗಿ. ಮತ್ತು ಇಲ್ಲಿ ನಾನು ಒಂದು 4 ಹಸಿಮೆಣ್ಸಿನ್ಕಾಯಿನ ಹೆಚ್ಚಿಟ್ಟಿದ್ದೀನಿ. ಇದು ಸ್ಲೈಸಾಗಿ ಕಟ್ ಮಾಡಿದ್ರೆ ಸಾಕು. ಸೊ ಈಗ ಹೇಗೆ ಮಾಡೋದು ಬನ್ನಿ ತುರ್ದಿಟ್ಟಿದ್ವಲ್ಲ ಅದಕ್ಕೀಗ ನಾನು ಒಂದು 4 ಸ್ಪೂನ್ ಆಗೋಷ್ಟು ಮೈದಾ ಹಿಟ್ಟನ್ನ ಹಾಕ್ಕೊಳ್ತಿದ್ದೀನಿ. ಸೊ ಅದಾದಮೇಲೆ 1 ಟೇಬಲ್ ಸ್ಪೂನಷ್ಟು ಕಾರ್ನ್ಫ್ಲೋರ್ನ ಹಾಕ್ತಿದ್ದೀನಿ. ಅದಾದಮೇಲೆ ಇಲ್ಲಿ 1 ಟೇಬಲ್ ಸ್ಪೂನಷ್ಟು ಖಾರದ ಪುಡಿ ಹಾಕ್ಕೊಂಡೆ. ಅದಾದಮೇಲೆ ನೆಕ್ಸ್ಟ್ ಧನಿಯಾ ಪುಡಿ ಒಂದು ಅರ್ಧ ಸ್ಪೂನಷ್ಟು ಹಾಕ್ತಿದ್ದೀನಿ. ನೆಕ್ಸ್ಟು ಸ್ವಲ್ಪ ಸಾಲ್ಟ್ ಹಾಕ್ತಿದ್ದೀನಿ. ಅದಾದಮೇಲೆ ಕಾಶ್ಮೀರಿ ಚಿಲ್ಲಿ ಪೌಡರ್ ಸ್ವಲ್ಪ ಕಲರ್ಗೆ. ಕಾರ್ನ್ಫ್ಲೋರ್ನ ಸ್ವಲ್ಪ ನೀರು ಹಾಕಿ ಥರ ಕಲಸಿ
ಕೊಳ್ಳಿರಿ ಇದನ್ನ ಕಲ್ಸ್ಕೊಂಡು ಬರೋಣ. ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಬಿಟ್ಟು ಒಂದು 1/2 hour ಬಿಟ್ಕೊಂಡು ಸೊ ಈಗ ಫ್ರೈಗೆ ಏನೇನು ಬೇಕಾಗುತ್ತೆ ಬನ್ನಿ. ಸ್ಟವ್ ಮೇಲೆ ಪ್ಯಾನ್ ಇಟ್ಬಿಟ್ಟು ಅದಕ್ಕೆ ಒಂದು 2 ಟೇಬಲ್ ಸ್ಪೂನ್ ಆಗೋಷ್ಟು ಆಯಿಲ್ ಹಾಕ್ಕೊಳ್ತಿದ್ದೀನಿ. ಸೊ ಬನ್ನಿ ಇವಾಗ ಎಣ್ಣೆ ಚೆನ್ನಾಗಿ ಕಾಯಲಿ. ಸೊ ಇಲ್ಲಿ ಎಣ್ಣೆ ತುಂಬ ಚೆನ್ನಾಗಿ ಕಾಯ್ದಾಗ ಹೇಳ್ತೀನಿ ಏನೇನು ಹಾಕಬೇಕು ಅಂತ. ಸೊ ಬನ್ನಿ ಅದಕ್ಕೊಂದು ತಗೊಬಿಡೋಣ. ಸ್ಪೂನ್ ಇಲ್ಲೇ ಇದೆ. ಸೊ ಬನ್ನಿ ಅದು ಕಾಯಿ ಮೇಲೆ ತರಿಸ್ತೀವಿ. ಎಣ್ಣೆ ಎಲ್ಲ ಚೆನ್ನಾಗಿ ಕಾಯ್ದಾಗ ಸ್ವಲ್ಪ ಆಯಿಲ್ ಹಾಕೋಣ. ಸ್ವಲ್ಪ ಈರುಳ್ಳಿ ಎತ್ತಿಟ್ಕೊಳ್ಳಿ, ಸ್ವಲ್ಪ ಹಾಕಿ ನೋಡಿ. ನಾನು ಸ್ವಲ್ಪ ಇಟ್ಕೊಂಡಿದ್ದೀನಿ. ಇದು ಲಾಸ್ಟಲ್ಲಿ ಸ್ವಲ್ಪ ಹಾಕಬೇಕಾಗುತ್ತೆ. ಹಾಗಾಗಿ ನೋಡಿ ಇವಾಗ ಬ್ರೌನ್ ಕಲರ್ ಬರ್ಗೋ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಚೆನ್ನಾಗಿ ಫ್ರೈ ಅದಕ್ಕೆ ಸ್ವಲ್ಪ ಚಿಲ್ಲೀಸ್ ಹಾಕೊಂಡು ಫ್ರೈ ಮಾಡ್ಕೊಳ್ಳೋಣ. ಗ್ರೀನ್ ಚಿಲ್ಲಿ ಹಾಕಿದ್ಮೇಲೆ ಒಂದು 2 minutes ಫ್ರೈ ಮಾಡ್ಕೊಂಡ್ರೆ ಸಾಕು. ಕ್ಯಾರೆಟ್ ಎಲ್ಲ ಹಾಕಿದ್ದೀನಿ. ಸೊ ಇದಾದ್ಮೇಲೆ ಸ್ವಲ್ಪ ಸಾಸಸ್ನೆಲ್ಲ ಹಾಕೊಳ್ಳೋಣ. ಕೆಚಪ್ನ ಹಾಕೊಳ್ತಿದ್ದೀನಿ ನೋಡಿ. ಸ್ಪೂನಷ್ಟು ಮೈನೀಸ್ನ ಹಾಕೊಂಡು ಚೆನ್ನಾಗಿ ಮಿಕ್ಸ್. ಇವಾಗ ಸ್ವಲ್ಪ ಕಾರ್ನ್ಫ್ಲವರ್ ಹಾಕೊಳ್ಳೋಣ. ಅದಕ್ಕೆ ಫ್ರೈ ಮಾಡಿದ್ದೀನಿ. ಮತ್ತೆ ಗೋಬಿ ಹಾಕೊಳ್ಬೇಕಾದ್ರೆ ಫ್ರೈ ಮಾಡೋಣ. ಇವಾಗ ಇದನ್ನ ಎಣ್ಣೆಯಲ್ಲಿ ಹಾಕೋಣ. ನೋಡಿ ಎಷ್ಟು ಚೆನ್ನಾಗಿ ಪ್ರಿಪೇರ್ ಆಗಿದೆ. ಸೊ ಎಣ್ಣೆ ಕಾಯ್ಕಿಟ್ಟಿದ್ದೀನಿ. ಸೊ ಹಾಕ್ಬೇಕಂತ ತೋರಿಸ್ತೀನಿ. ಎಣ್ಣೆ ಚೆನ್ನಾಗಿ ಕಾಯಲಿ. ಸ್ಟಾರ್ಟ್ ಆಗಿದೆ. ಹಾಕೋತಾ ಇದ್ದೀನಿ ಒಂದೊಂದಾಗಿ. ಸ್ವಲ್ಪ ಸಣ್ಣಕ್ಕೆ ಗೋಬಿನ ಹಾಕ್ಕೊಳ್ಳೋಣ ಬನ್ನಿ. ಆಮೇಲೆ ಪೇಸ್ಟ್ ಮಾಡಿ ಇಟ್ಕೊಂಡಿದ್ವಲ್ವಾ. ಸೊ ಇವಾಗ ಇದಕ್ಕೆ ಗೋಬಿನ ಆ್ಯಡ್ ಮಾಡ್ಕೊತಿದ್ದೀನಿ. ಬನ್ನಿ ಗೋಬಿ ಆ್ಯಡ್ ಮಾಡ್ಕೊಂಡು ತೋರಿಸ್ತೀನಿ ನಿಮಗೆ. ಹಾಕೊಂಡಿದ್ದೀನಿ ಬನ್ನಿ. ಹಾಕಿ ಮಿಕ್ಸ್ ನೋಡಿ. ಸ್ವಲ್ಪ ಮೈನೀಸ್ ಹಾಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್. ಇವಾಗ ಅದ್ರ ಮೇಲೆ ಸ್ವಲ್ಪ ಈರುಳ್ಳಿ ಇಟ್ಕೊಂಡಿದ್ದಲ್ಲಾಗಲೇ ಅದನ್ನು ಹಾಕ್ಕೊಳ್ತಿದ್ದೀನಿ. ಅದಾದಮೇಲೆ ಲಾಸ್ಟಲ್ಲಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡು ಗ್ಯಾಸ್ನ ಸ್ಲಿಮ್ ಫ್ಲೇಮಲ್ಲಿ ಒಂದು 2 minutes ಬಿಡೋಣ. ರೆಡಿ ಆಗುತ್ತೆ. ಈಗ ರೆಡಿ ಆಗಿದೆ. ಬನ್ನಿ ಸರ್ವ್ ಮಾಡಕ್ಕೆ ಕೊಡ್ತೀನಿ ಫ್ರೆಂಡ್ಸ್. ರೆಡಿ ಆಗಿದೆ. ಈಗ ಬರೀ ಒಬ್ರಿಗೆ ಸರ್ವಿಂಗ್ ಕೊಡಿ. ಒಪಿನಿಯನ್ ಹೇಳ್ತಿದ್ದಾರೆ ಗೋಬಿ ತಿಂದು. ನೀವು ನಮ್ಮ ಮನೇಲಿ ಟ್ರೈ ಮಾಡಿ. ಅವರೆಲ್ಲ ಗೋಬಿ ತಿಂತಿದ್ದಾರೆ. ಸೊ ನಾನು ಗೋಬಿ ತಿನ್ನಲ್ಲ. ಸೊ ಐ ಮೀನ್ ಡಯಟ್. ಸೊ ABC ಜ್ಯೂಸ್ ಕುಡಿದ್ಬಿಟ್ಟು ಈಗ ಒಂದು ವಾಕ್ ಮುಗಿಸ್ಕೊಂಡು ಬರ್ತೀವಿ. ಇವತ್ತಿನ ನೋಡಿ ಎಷ್ಟು ಚೆನ್ನಾಗಿದೆ. ಸಿಗ್ತಾನೆ ಜಾಗಿಂಗ್ ಮುಗಿಸ್ಕೊಂಡೆ ಸುಸ್ತಾಗಿದೆ. ಸೊ ಇವಾಗ ಫೇಸ್ ವಾಶ್ ಮಾಡಿಕೊಂಡು ತಲೆ ಬಚ್ಕೊಬಿಡ್ತೀನಿ ಬನ್ನಿ. ಇವಾಗ ಫೇಸ್ ವಾಶ್ ಮುಗಿಸ್ಕೊಂಡೆ. ಸೊ ಬನ್ನಿ ತಲೆ ಬಚ್ಕೊಬಿಡೋಣ. ಆದಮೇಲೆ ಇವತ್ತು ಸ್ಯಾಟರ್ಡೇ ಆಗಿರೋದ್ರಿಂದ ದೇವ್ರ ದೀಪ ಹಚ್ಚಿದೆ. ಸೊ ಬನ್ನಿ ಓದ್ಕೊಳ್ತಿದ್ದೀನಿ. ಆಮೇಲೆ ಸಿಗ್ತೀನಿ. ಬಾಯ್ ಬಾಯ್. ಓದ್ಕೊಂಡು ಮುಗೀತು. ಸೊ ಇವಾಗ ಸ್ವಲ್ಪ ನೀರು ಕುಡಿಯೋಣ ಬನ್ನಿ. ಸ್ವಲ್ಪ ರಿಫ್ರೆಶ್ ಆಗೋಣ. ನೀರು ಕುಡ್ಕೊಂಡು ಬರ್ತೀನಿ ನೋಡಿ ಫ್ರೆಂಡ್ಸ್. ಇಲ್ಲಿ ಬರ್ಡ್ಸ್ ಎಲ್ಲ ಹೋಗ್ತಿದೆ. ಸೊ ಆದಷ್ಟು ಬರ್ಡ್ಸ್ ಕ್ಯಾಪ್ಚರ್ ಮಾಡ್ತಿದ್ದೀನಿ ನೋಡಿ. ವಿಲೇಜ್ ಲೈಫ್ ಅಂದರೆ ಹೆಂಗಿರುತ್ತೆ ಅಂತ ಎಲ್ಲ ತೋರಿಸ್ತೀನಿ ಇದೊಂದು ಬ್ಲಾಗಲ್ಲಿ ಫ್ರೆಂಡ್ಸ್. ಅಲ್ಲಿ ವಾತಾವರಣ ಹೇಗಿರುತ್ತೆ ಅಂತ ತೋರಿಸ್ತಿದ್ದೀನಿ. ಇದು ಹಸುಗಳೆಲ್ಲ ಇರುತ್ತೆ. ತುಂಬ ಒಳ್ಳೆಯಿರುತ್ತೆ. ಚೆನ್ನಾಗಿರುತ್ತೆ. ಈ ಥರ ಬರ್ಡ್ಸ್ ಎಲ್ಲ ಕೂತಿರುತ್ತೆ. ಮತ್ತು ಆ ಫ್ಲೈಸ್ ಆಗೆಲ್ಲ ಹೋಗ್ತಿರುತ್ತೆ ಅದ್ರ ಮನೆಗಳಿಗೆ. ಅದ್ರ ಸೌಂಡ್ ಎಲ್ಲ ತುಂಬ ಎಕ್ಸ್ಪೀರಿಯನ್ಸ್ಡ್ ಆಗಿದೆ. ತುಂಬ ಚೆನ್ನಾಗಿದೆ. ಇವತ್ತಿನ ಬ್ಲಾಗ್ ಇನ್ನೂ ಇದೆ. ಕಂಟಿನ್ಯೂ ಮಾಡ್ತೀನಿ ನೋಡಿ ಫ್ರೆಂಡ್ಸ್. ಮೇಲೆಲ್ಲ ಆರೋದೆ. ನಾನು ನೋಡ್ತಾ ಕುತ್ಕೊಬಿಟ್ರೆ ಆಚೆ ಕಡೆ ಎಷ್ಟು ಚೆನ್ನಾಗಿ ಫೀಲ್ ಆಗುತ್ತೆ. ಸೊ ನೋಡೋದಲ್ವಾ. ಅದು ಇನ್ನೂ ಅಲ್ಲೇ ಕೂತಿದ್ದೆ ನೋಡಿ. ಅದು ಇದು ಬರ್ಡ್ಸ್ ಫ್ಲೈ ಆಗ್ತಿದೆ. ಹಾಗೆ ಚಂದ್ರ ಇಷ್ಟು ಬೇಗಲೇ ಬಂದಿದ್ದಾರೆ. ನನಗೆ ತುಂಬ ಚೆನ್ನಾಗಿದೆ. ಸೊ ನೋಡ್ತಾ ರೀ. ಈಗ ಹೂ ಕಟ್ಟಿದ್ದೀನಿ. ಒಂದು ದೋಸೆ, ಮೊಳಕೆ ಕಟ್ಟಿದ ಸಾಂಬಾರು ಮತ್ತು ಬೀನ್ಸ್ ಎಲ್ಲ ಮಾಡಿದೆ. ಸ್ವಲ್ಪ ಚಟ್ನಿ, ಸಲಾಡ್, ವಾಟರ್. ಬಾಯ್ ಬಾಯ್. ಇವತ್ತಿನ ಬ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್ ಬಾಯ್. ಥ್ಯಾಂಕ್ ಯು.